विदोषसुखमहाज्ञानैकतानप्रभा सर्वप्राभवशक्तिभोगबलसत्सारात्म दिव्याकृतिं सृष्टिस्थाननिरोधनित्यनीति ज्ञानप्रकाशावृतिध्वान्ता मोक्षविमोक्षदं हरिमजं नित्यं सदोपास्महे. ಯಾವುದಾಯ್ತೀಗ? ಸರಿ, ಅದಕ್ಕೆ ಬಂತ. ಗಾಯತ್ರಿ ವಾ, ಇದು ಗಾಯತ್ರಿ ವಿಶಿಷ್ಟ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಕ್ ವೈ ಗಾಯತ್ರಿ. ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ. ಗಾಯತ್ರಿ ವಾ ಇದಂ ಸರ್ವಂ, ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ. ಆಮೇಲೆ ಯಾವುದು? ಭೂತಂ ಯತಿದಂ. ಭೂತಂ ಏನು ಭೂತಾನ್ ಶಬ್ದಕ್ಕೆ ಇರೋದೇನಿದೆ ಅದೆಲ್ಲದರಲ್ಲೂ ವಾಸುದೇವ. ಭೂತಂ ಭೂತಮ ಇರೋದು ಏನೇನಿದೆಯೋ ಅದೆಲ್ಲದೂ ವಾಸುದೇವನೇ, ಒಳಗೆ ದೇವರಿದ್ದಾನೆ ಅಂತ ಅರ್ಥ. ಆಮೇಲೆ ಅಥವಾ ಭೂತಂ ಮುಂದೆಲ್ಲ ಸೇರಿಸ್ಕೋಬೇಕು. ಭವ್ಯಂ ಭವಚ್ಚ, ಹಿಂದಿಂದು ಮುಂದಿಂದು ಈಗಿದ್ದು ಕೂಡ ಎಲ್ಲರೂ ಪರಮಾತ್ಮನೇ. ತದಿತಂ ಕಿಂಚ, ಏನಿದೆಯೋ ಅದಿಷ್ಟು ಪರಮಾತ್ಮನೇ. ವಾಗ್ವೈ ಗಾಯತ್ರಿ, ವಾಗ್ವಾ ಸರ್ವಂ, ವಾಕ್ಯ ಗಾಯತ್ರಿ, ಇದೆಲ್ಲ ವಾಕ್ಯ. ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ. ಗಾಯತಿ ಶಬ್ದಕ್ಕೆ ಅರ್ಥ ಇದು. ಗಾಯತ್ರಿ ಗಾಯತಿ ತ್ರಾಯತೆ ಚ, ಗಾಯತಿ ತ್ರಾಯತೆ ಚ. ಪರಮಾತ್ಮ ಸ್ತುತ್ಯನಾಗಿದ್ದಾನೆ, ರಕ್ಷಣೆನೂ ಕೊಡ್ತಾನೆ. ಗೊತ್ತಾಯ್ತಾ? ನಮ್ಮಿಂದ ಮಾತು ಆಡಿಸ್ತಾನೆ, ರಕ್ಷಣೆನೂ ಕೊಡ್ತಾನೆ. ಅನೇಕ ಅರ್ಥಗಳು. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತಿ ತತಸ್ಮೃತಃ. ದೇವರಿಗೆ ಹೆಸರಿ. ಯಾರು ತನ್ನನ್ನು ಸ್ತುತಿಸ್ತಾರೋ ಅವ್ರನ್ನ ಕೈ ಬಿಡೋದಿಲ್ಲ, ಕೇಳಿದವ್ರಿಗಿಲ್ಲ ಅನ್ನೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಯದಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ಸರ್ವಂ ಗಾಯತ್ರಿ ಭಗವಾನೇವ. ಕರೆಕ್ಟ್. ಸರ್ವಂ ಖಲ್ವಿದಂ ಬ್ರಹ್ಮ. ಭೂ ಬಹು ಇತಿ ಧಾತೋ ಬಹು ಪೂರ್ಣತಾಯಾಮ್ ಇತಿ ಚ. ಭೂ ಬಹು ಅಂತ ಧಾತು ಇದೆ. ವಿಷ್ಣು ಸಹಸ್ರನಾಮಕ್ಕೆ ಉಪಯೋಗ ಆಗುತ್ತಲ್ಲ. ಭಾವನ ಭೂತಭಾವ ಎಲ್ಲದಕ್ಕೂ ತಗೊಳ್ಬೋದು. ಅದಕ್ಕೆ ಆಚಾರ್ಯ ಬರದಿಲ್ಲ ಅಂತಾಗಲಿಲ್ಲ, ತಾನು ಹೇಳಿ ಹಾಗೆ ಮಾಡಬೇಕು ಅಂತ ತೋರಿಸಿ ಕೊಟ್ಟಿದ್ದಾರೆ. ಬಹು ಪೂರ್ಣತಾಯಾಮ್ ಇತಿ ಚ. ಪರಮಾತ್ಮ ಪೂರ್ಣ ಅಂತ ಅರ್ಥ. ಗಾಯತ್ರಿ ಎಲ್ಲಿದ್ದರೂ ಪೂರ್ಣನಾಗಿದ್ದಾನೆ. ಪರಮಾತ್ಮನಿಗೆ ಅಪೂರ್ಣತೆ ಇಲ್ಲ. ತುಂಬ ಸರ್ತಿ ಹೇಳಿದೆ. ಕ್ಲರ್ಕ್ ಇದ್ದಾನೆ, ಅವನು ಆಫೀಸರ್ಗೆ ಮನೆಯಲ್ಲಿ ಕೆಲಸ ಮಾಡೋಂಗಿಲ್ಲ, ಮನೆ ಫೈಲ್ ಒಯ್ಯೋಗಿಲ್ಲ. ಅವನು ಒಯ್ದ್ರೆ ಅಪರಾಧ, ಅಲ್ಲೇ ಇಡಬೇಕು, ಹೋಗ್ಬೇಕಷ್ಟೇ. ಅವ್ರು ಉಳಿದವ್ರು ಬರದೆ ಟ್ರಾನ್ಸ್ಫರ್ ಆದರೂ ಇನ್ನೊಬ್ರು ನೋಡ್ಕೋತಾರೆ, ಒಂದು ಯಾರು ಒಯ್ಲಕ್ಕೆ ಬರೋದಿಲ್ಲ. ಆದರೆ ಚೀಫ್ ಮಿನಿಸ್ಟರ್ ಇದ್ದಾನೆ, ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಅವರು. ವರ್ಕಿಂಗ್ ಡೇ ಇಲ್ಲ, ಅದಿಲ್ಲ ಇದಿಲ್ಲ, ದಾರಿಯಲ್ಲಿ ಹೋಗ್ತಾ ಸೈನ್ ಮಾಡಿದ್ರು ವ್ಯಾಲಿಡ್. ಅದಕ್ಕೆ ಇವನು ಹಾಗೆಲ್ಲ ಮಾಡೋಂಗಿಲ್ಲ, ಅದು ಅಲ್ಲೇನೇ ಮಾಡೋದು, ಬೇರೆ ಕಡೆ ಮಾಡೋಂಗಿಲ್ಲ. ಅದು ದೇವರ ವೈಭವ ಇದು. ಪೂರ್ಣತಾಯ. ಯದಿದಂ ಪರಿತಃ ಪೂರ್ಣಂ ಮತ್ಸ್ಯಕೂರ್ಮಾದಿ ರೂಪಕಂ. ತದಿದಂ ಯತ್ತಂದರೆ ಅದು, ತತ್ತಂದರೆ ಇದು. ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವಚ. ಎಲ್ಲ ಮತ್ಸ್ಯಕೂರ್ಮಾದಿಗಳು ಅಲ್ಲಿದೆ. ಬಿಂಬರೂಪ ಒಳಗಿದೆ. ಬಿಂಬರೂಪ ಎಲ್ಲ ರೂಪ ಇದೆ. ಮತ್ತೆ ಇದು ದೇವರ ಮಹಿಮೆ. ತನ್ನಿಸೃತತ್ವಾತ್ ವೇದಾನಾಂ ಗಾಯಕಸ್ತ್ರಾತಿ ಚಾಖಿಲಂ. ಇವತ್ತು ಇನ್ನೊಂದು ಅರ್ಥ ಇದೆ. ಗಾಯತಿ ಪರಮಾತ್ಮ ಎಲ್ಲ ಕೂಡ ಯಾರಿಂದ ಬಂತು? ದೇವರಿಂದ. ನಿಸೃತತ್ವಾತ್ ವೇದಾನಾಂ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಃ ಗಾಯಂತೆ ಉದ್ಗೀರ್ಯಂತೆ ಅನಿಶಮ್ಯತಃ. ಆದ್ದರಿಂದ ಪರಮಾತ್ಮನ ಎಲ್ಲವನ್ನೂ ಹಾಡಿದವನು ಅವನೇನೆ, ರಕ್ಷಣೆ ಮಾಡೋದು ಅವನೇನೆ. ಅವನು ಹಾಡಿದ್ದನ್ನು ಯಾರು ಹೇಳ್ತಾರೋ, ನಮ್ಮ ಹಾಡು ಹೇಳ್ತಾರೆ, ನಾವು ಬರೋದು ಹಾಡು ಹೇಳ್ತಾರೆ, ಏನು ಬರುತ್ತೆ ಅವ್ರ ಮೇಲೆ? ಒಂಥರ ವಾತ್ಸಲ್ಯ ಬರುತ್ತೆ, ತಕ್ಷಣ ಬರೋದು. ಅದಕ್ಕೆ ಪರಮಾತ್ಮ ಹೇಳೋ ವೇದಗಳನ್ನು ನಾವು ನಮಗೆ ತಿಳಿದಷ್ಟು ಹೇಳಿದ್ರೆ ಪರಮಾತ್ಮ ಏನು ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ, ತ್ರಾಯದ ರಕ್ಷಣೆ ಮಾಡ್ತಾನೆ. ಪರಃ ಪುಮಾನ್ ಅಥೋ ಗಾಯತ್ರಿ ನಾಮಾಸೌ ಗಾಯಕಸ್ತ್ರಾತಿ ಚ ಅಖಿಲಂ ವಾಸುದೇವ ಪರಃ ಪುಮಾನ್. ವಾಸುದೇವ ಗಾಯತ್ರಿ ವಾಸುದೇವ. ಯಾಕೆ? ಮುಕ್ತಿ ಕೊಡ್ತಕ್ಕಂಥ ರೂಪ. ಆದ್ದರಿಂದ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವ. ಇದಿಷ್ಟು ಭಗವದ್ಗೀತೆಯಲ್ಲಿ ಅರ್ಥ. ಗಾಯತ್ರಿ ಛಂದಸಾಮಹಂ, ಇದಿಷ್ಟು ಅರ್ಥ ಮಾಡ್ಕೋಬೇಕು ಭಗವದ್ಗೀತೆಗೆ. ಆಗ ಭಗವದ್ಗೀತೆಗೆ ಉಪದೇಶವಾಗಿ ಭಗವದ್ಗೀತೆಯಲ್ಲಿ ಇಲ್ಲದ್ದೇ ಇಲ್ಲ, ಸ್ತೋತ್ರವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಇಲ್ಲದ್ದೇ ಇಲ್ಲ. ಎರಡೂ ಒಂದಕ್ಕೊಂದು ಪೂರಕ. ಅದಕ್ಕೆ ಅದು ಸ್ತುತಿ, ಉಪದೇಶ. ಉಪದೇಶ ಮಾಡಿ ಕೇಳಿದ ತಕ್ಷಣ ಸ್ತೋತ್ರ ಮಾಡಿದ ತಕ್ಷಣ ಉಪದೇಶ ಕೇಳಬೇಕು ಅನ್ಸುತ್ತೆ. ಹೀಗಾಗಿ ಎರಡು ಕೂಡ ಏನಾಗಬೇಕು? ಲಿಂಕ್ಡ್ ಅವು. ತದಿದಂ ಭಗವಾನ್ ವಿಷ್ಣು. ಈ ಭೂಮ ಅಂದರೆ ಪೂರ್ಣ. ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮ. ಇದಕ್ಕೆ ಭೂಮಾ ಸಂಪ್ರದಾಯ ಅದ್ಯುಪದೇಶ ಬ್ರಹ್ಮಸೂತ್ರಕ್ಕೆ ಅರ್ಥ. ಅನನ್ಯ
ಅನನ್ಯಾಪೇಕ್ಷ ಉದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ. ಉದ್ರಿಕ್ತ ಅಂದರೆ ಏನರ್ಥ? ಅನನ್ಯಾಪೇಕ್ಷ, ಪರಿಪೂರ್ಣ, ಇನ್ನೊಂದು ಸಹಾಯ ಬೇಕಿಲ್ಲ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಓಂ ಬ್ರಹ್ಮಸೂತ್ರ. ಸರ್ವಸ್ಯ ಚ ನಿಯಾಮಕಂ, ಸರ್ವಕ್ಕೂ ನಿಯಾಮಕನಾಗಿದ್ದಾನೆ. ಇಲ್ಲಿ ವಾಂಗ್ನಿಯಾಮಕ ಅಂದರೆ ವಾಕ್ಯ ಮಾತ್ರ ಅಂತ ಅರ್ಥ ಅಲ್ಲ, ಸರ್ವ ನಿಯಾಮಕ. ಯದ್ಯತ್ ತದ್ದದ್ ವಿಷ್ಣುರೇವ ನಾಣ್ಯದ್ ಏತಾದೃಶಂ ಕ್ವಚಿತ್. ಇರೋದು ಎಲ್ಲ ದೇವರು, ಈ ರೀತಿಯಿಂದ ವಸ್ತು ಇನ್ನೊಂದಿಲ್ಲ. ಏಕೋ ನಾರಾಯಣ ಆಸ್ತಿ ನಾಸ್ತಿ ನಾರಾಯಣ ಸಂ ನಭೂತಂ ನ ಭವಿಷ್ಯತಿ. ಸಯೇವ ಭಗವಾನ್ ವಿಷ್ಣುರ್ ವಾಂಗ್ನಾಮ ವಾಚಿ ಸಂಸ್ಥಿತ. ಪರಮಾತ್ಮನೇ ವಾಕ್ ಎಂಬ ಹೆಸರಿನಿಂದ ವಾಕ್ನಲ್ಲಿ ನೆಲೆಸಿದ್ದಾನೆ. ವಚನಾದ್ ಹಯಶೀರ್ಷಾಖ್ಯೋ ಗಾಯತ್ರ್ಯಾಂಚ ಸ ಅಸ್ಥಿತ. ಅಲ್ಲಿರೋ ರೂಪಕ್ಕೆ ಹಯಗ್ರೀವ ರೂಪ ಅಂತ ಹೆಸರಿಗೆ ಇರ್ತಾರೆ. ಅದಕ್ಕೆ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಕನ್ಯಾ ಪ್ರವಾಹವತ್. ವಾಕ್ನ ಹಯಗ್ರೀವ ದೇವರಿದ್ದಾರೆ, ಅರ್ಥ ಆಯ್ತಾ? ಅಷ್ಟು ಆದ್ದರಿಂದನೇ ಜ್ಞಾನ ಕಾರ್ಯದ ರೂಪ ಅದು. ಹಯಗ್ರೀವ ಉಪಾಸನೆ ಮಾಡೋದ್ರಿಂದ ಒಳ್ಳೆ ಮಾತು ಬರುತ್ತೆ ಅಂತ ಅರ್ಥ. ಮಾತು ಬರದೇ ಇದ್ದವರು, ತೊದಲಿದ್ದವರು ಸರಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಹಯಗ್ರೀವ ಮಂತ್ರವನ್ನು ಹೇಳಿದರೆ ಸರಿ ಹೋಗ್ಬಿಡತ್ತೆ ಅಂತ. ಹಯಗ್ರೀವ ಅದು ಸ್ಮರಣೆ ಮಾಡಬೇಕು, ಆರಾಧನೆ ಮಾಡಬೇಕು, ಮಂತ್ರ ಹೇಳಬೇಕು, ಅನೇಕ ವೆರೈಟಿ. ತಮಗೇನಾಗುತ್ತೋ ಅದು ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಮಂತ್ರ ಹೇಳ್ಕೊಳಕ್ಕಾಗತ್ತಾ? ಬರೀ ಹಯಗ್ರೀವ ಅಂತ ಹೇಳಿಸ್ಕೊಂಡು, ಗೊತ್ತಾಯ್ತಾ? ನಾಮ ಹೇಳಿಬಿಟ್ರೆ ಸಾಕು. ದೊಡ್ಡವರಿಗಾದ್ರೆ ಮಂತ್ರನೇ ಹೇಳು ಅಂತ ಹೇಳಬೇಕು. ಅಧಿಕಾರ ಯಾವುದರಿಗೆ ಯಾವ್ದಿದೆ ಅದನ್ನೇ ಮಾಡಬೇಕು. ವಚನಾದ್ ಹಯಶೀರ್ಷಾಖ್ಯೋ ಗಾಯತ್ರ್ಯಾಂಚ ಸ ಆಸ್ಥಿತ. ಈ ಗಾಯತ್ರಿ ಮಂತ್ರ ಹೇಳೋದು ನೆನಪಿರಬೇಕು. ಪರಮಾತ್ಮ ಹಯಗ್ರೀವ ರೂಪದಿಂದನೂ ಅದರಲ್ಲಿ ನೆಲೆಸಿದ್ದ, ಅದರಿಂದ ಪೂಜಿತನಾಗ್ತಾರ. ಆದ್ದರಿಂದ ಅದು ಹೇಳೋದ್ರಿಂದ ಧೀ ಅಂದರೆ ಜ್ಞಾನ, ಬುದ್ಧಿ. ಹಯಗ್ರೀವದವರ ಜ್ಞಾನದ ರೂಪ. ದೇರ್ಫೋರ್ ಗಾಯತ್ರಿ ಮಂತ್ರ ಕರ್ತ ಯಾರು ಅಂತಾಯ್ತು? ಈಗ ಹಯಗ್ರೀವ ಅಂತಾಯ್ತು. ಆದ್ದರಿಂದ ಎಲ್ಲ ರೂಪಗಳು ವಿಶೇಷ ಹಯಗ್ರೀವ ರೂಪದ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ, ಜ್ಞಾಪಕ ಇರಬೇಕು. ಅಲ್ಲಿಗಿರಲಿ, ನಾಳೆ ದಿವಸ ಅದು ಮುಂದಿನ ವಿವರಣೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಅಮಲಾಲಯ.